ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನವರ ವಚನ ಮತ್ತು ಅದರ ವಿಶ್ಲೇಷಣೆ ಮುಂದೆ ಹೇಳುತ್ತೇನೆ. ಭವಬಂಧನ ಭವಪಾಶಗಳಾದ ಕಾರಣವನೇನೆಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಣ ಸಿರಿಯಲ್ಲಿ ಜಂಗಮವ ಜರಿದನಾಗಿ, ಅರಿದಡೆ ಸಂಸಾರವ ಹೊದ್ದಿಲಿವೆನೆ ಕೂಡಲ ಸಂಗಮ ದೇವ. ಯಾವ ಒಂದು ಮನುಷ್ಯನಿಗೆ ರೋಗವು ಪ್ರಾಪ್ತವಾಗುತ್ತದೆಯೋ ಆತನೇ ಅದರ ಕಾರಣವನ್ನು ಮತ್ತು ಅದು ನಿವಾರಣೆಯಾಗುವ ಒಂದು ಉಪಾಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾನೆ ಅಷ್ಟೇ. ಅದರಂತೆಯೇ ಯಾವಾತನು ತಾನು ಹುಟ್ಟಿದು ಬದುಕಿದ್ದು ಮತ್ತು ಸಾಯುವುದು ದುಃಖಮಯವಾಗುವುದು ತಿಳಿದಿದ್ದಾನೆಯೋ ಆತನೇ ಈ ಹುಟ್ಟು ಸಾವುಗಳೆಂಬ ರೋಗದ ಒಂದು ಕಾರಣವನ್ನು ಕಂಡುಹಿಡಿದು ಈ ಭವರೋಗದಿಂದ ಪಾರಾಗಲು ಪ್ರಯತ್ನಿಸುತ್ತಾನೆ. ಧರ್ಮವೆಂಬ ಔಷಧಿಯಾದರೂ ಈ ಭವರೋಗದಿಂದ ಬಳಲುವವರಿಗೇನೇ ಬೇಕಾಗಿದೆ. ಇಂಥ ರೋಗಗಳನ್ನು ಕುರಿತು ಈ ರೋಗ ಬಂದ ಕಾರಣ ಮತ್ತು ಇದು ನಿವಾರಣೆಯಾಗುವ ಉಪಾಯಗಳ ಸಂಬಂಧವಾಗಿ ಈ ಹೇಸಿಗೆಯಿಂದ ಕೂಡಿದ ತಾಯಿಯ ಗರ್ಭದಲ್ಲಿ ವಾಸವಾಗಿರುವ ಭವಬಂಧನವು ಮತ್ತು ಆ ಗರ್ಭದಿಂದ ಹೊರಗೆ ಬಂದ ನಂತರ ದಿನೇ ದಿನೇ ನಾನಾ ವಿಷಾಪೇಕ್ಷೆಗಳಿಂದ ಬೆಂದು ಬೆಂಡಾಗಿ ಕೊನೆಗೆ ಮೃತ್ಯುವಿಗೆ ತುತ್ತಾಗುವ ಕಾಮ ಕಾಲರ ಭವಪಾಶಗಳ ಜೀವನಿಗೆ ಪ್ರಾಪ್ತವಾಗಲು ಕಾರಣವೇನೆಂದರೆ ಈ ಜೀವನ ಹಿಂದಿನ ಜನ್ಮದಲ್ಲಿ ಲಿಂಗದೇವನ ಪೂಜೆ ಧ್ಯಾನಗಳನ್ನು ಮಾಡದೆ ಆತನನ್ನು ಮರೆತು ಬಿಟ್ಟಿದ್ದನು ಮತ್ತು ಹಿಂದಿನ ಜನ್ಮದಲ್ಲಿ ತನಗೆ ಅಷ್ಟೈಶ್ವರ್ಯಗಳ ಪ್ರಾಪ್ತವಾದಾಗ ಧನಮದದಿಂದ ಜ್ಞಾನಮೂರ್ತಿಯಾದ ಜಂಗಮವನ್ನು ಜರಿದಿದ್ದನು. ಲಿಂಗದೇವನನ್ನು ಮರೆಯದೆ ಪೂಜಿಸಿ ಜ್ಞಾನಿಸಿದ್ದರೆ ಮತ್ತು ಜಂಗಮ ಮೂರ್ತಿಯನ್ನು ಜರಿಯದೆ ಅಷ್ಟೈಶ್ವರ್ಯಗಳನ್ನು ಸಮರ್ಪಿಸಿ ತೃಪ್ತಿಪಡಿಸದಿದ್ದರೆ ಈ ಸಂಸಾರವು ಎಂದರೆ ಭವಬಂಧನ ಭವಪಾಶಗಳು ಜೀವನಿಗೆ ಪ್ರಾಪ್ತವಾಗುತ್ತಿರಲಿಲ್ಲ ಅಂತ ಬಸವಣ್ಣನವರು ಬಹಳ ಮಾರ್ಮಿಕವಾಗಿ ಈ ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಎಲ್ಲರಿಗೂ ಬಸವ ಬೆಳಗಿನ ಶರಣಾರ್ಥಿಗಳು.